ಭಾರತದ ರಾಜಕಾರಣದಲ್ಲಿ ಸುಬ್ರಮಣ್ಯಂ ಸ್ವಾಮಿ ಎಂಬ ಹೆಸರು ಯಾವಾಗಲೂ ಸಂಚಲನವನ್ನ ಮೂಡಿಸುವಂತಹದ್ದು. ಗಾಂಧಿ ಕುಟುಂಬದ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ಸೋನಿಯಾ ಗಾಂಧಿಯವರ ವಿರುದ್ಧ ಇವರು ಮಾಡಿರುವ ಆರೋಪಗಳು ಒಂದೆರಡಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಚಾರ ಮತ್ತೆ ಚರ್ಚೆಯಾಗ್ತಿದೆ. ಅದೇನಪ್ಪಾ ಅಂದ್ರೆ, ಸೋನಿಯಾ ಗಾಂಧಿಯವರು ಬ್ರಿಟನ್ನಲ್ಲಿದ್ದಾಗ ವೇಶ್ಯೆಯಾಗಿದ್ರು ಮತ್ತು ಇದರ ಬಗ್ಗೆ ನನ್ನ ಬಳಿ ಬಲವಾದ ಸಾಕ್ಷ್ಯಗಳಿವೆ ಎಂದು ಸುಬ್ರಮಣ್ಯಂ ಸ್ವಾಮಿ ಹೇಳಿರುವುದು. ಇಷ್ಟು ದೊಡ್ಡ ಮಟ್ಟದ ವೈಯಕ್ತಿಕ ಮತ್ತು ಗಂಭೀರ ಆರೋಪಗಳನ್ನ ಬಹಿರಂಗವಾಗಿಯೇ ಮಾಡಿದ್ರು ಸೋನಿಯಾ ಗಾಂಧಿಯವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷವಾಗ್ಲಿ ಯಾಕೆ ಯಾವುದೇ ಕಾನೂನು ಕ್ರಮವನ್ನ ಕೈಗೊಂಡಿಲ್ಲ? ಸ್ವಾಮಿಯವರ ಬಳಿ ನಿಜವಾಗ್ಲೂ ಅಂತಹ ದಾಖಲೆಗಳಿವೆಯೇ ಅಥವಾ ಇದು ಕೇವಲ ರಾಜಕೀಯ ಪಿತೂರಿಯೇ? ಸೋನಿಯಾ ಗಾಂಧಿಯವರ ವಿರುದ್ಧ ಕೇಳಿ ಬರ್ತಾ ಇರುವ ಈ ಸ್ಫೋಟಕ ವಿಚಾರದ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಸುಬ್ರಮಣ್ಯಂ ಸ್ವಾಮಿ ಮತ್ತು ನೆಹರು ಗಾಂಧಿ ಕುಟುಂಬದ ನಡುವಿನ ವೈಷಮ್ಯವು ಅತ್ಯಂತ ದೀರ್ಘಕಾಲದ ಮತ್ತು ಸಂಕೀರ್ಣವಾದ ಅಧ್ಯಾಯಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ವಿರುದ್ಧ ಸ್ವಾಮಿಯವರು ಮಾಡಿರುವ ಆರೋಪಗಳು ವೈಯಕ್ತಿಕವಾಗಿ ಮತ್ತು ರಾಷ್ಟ್ರೀಯ ಭದ್ರತೆಯವರೆಗೂ ವ್ಯಾಪ್ತಿಯನ್ನ ಹೊಂದಿದೆ. ಸೋನಿಯಾ ಗಾಂಧಿಯವರು 1963ರಿಂದ 1968ರವರೆಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಳೆದ ಸಮಯವು ಸುಬ್ರಮಣ್ಯಂ ಸ್ವಾಮಿಯವರ ದಾಳಿಯ ಪ್ರಮುಖ ಕೇಂದ್ರಬಿಂದುವಾಗಿದೆ. ಸ್ವಾಮಿಯವರ ಪ್ರಕಾರ ಸೋನಿಯಾ ಗಾಂಧಿಯವರ ಅಧಿಕೃತ ಜೀವನ ಚರಿತ್ರೆಯಲ್ಲಿ ಹಲವು ಅಂಶಗಳನ್ನು ಮರೆಮಾಚಲಾಗಿದೆ ಮತ್ತು ಅವರ ಬ್ರಿಟನ್ ಜೀವನದ ಬಗ್ಗೆ ಕರಾಳ ಸತ್ಯಗಳಿವೆ. ಸುಬ್ರಮಣ್ಯಂ ಸ್ವಾಮಿಯವರು ವಿವಿಧ ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ರೆಕಾರ್ಡ್ ಮಾಡಲಾದ ವಿಡಿಯೋಗಳಲ್ಲಿ ಸೋನಿಯಾ ಗಾಂಧಿಯವರು ಲಂಡನ್ನಲ್ಲಿದ್ದಾಗ ವೇಶ್ಯೆಯಾಗಿ ಕೆಲಸ ಮಾಡ್ತಾ ಇದ್ರು ಎಂಬ ಅತ್ಯಂತ ಕೀಳು ಮಟ್ಟದ ಮತ್ತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಈ ಆರೋಪವು ಕೇವಲ ವ್ಯಕ್ತಿಯೊಬ್ಬರ ವೈಯಕ್ತಿಕ ದ್ವೇಷಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಇದು ದೊಡ್ಡ ಮಟ್ಟದ ಭದ್ರತಾ ಅಪಾಯ ಎಂದು ಸ್ವಾಮಿ ಬಿಂಬಿಸುತ್ತಾರೆ. ಸ್ವಾಮಿಯವರ ವಾದದ ಪ್ರಕಾರ ಸೋನಿಯಾ ಗಾಂಧಿಯವರು ಲಂಡನ್ನಲ್ಲಿ ಪಾಕಿಸ್ತಾನ ಮೂಲದ ಸಲ್ಮಾನ್ ತಸೀರ್ ನಡೆಸ್ತಾ ಇದ್ದ ಎಸ್ಕಾರ್ಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸಲ್ಮಾನ್ ತಸೀರ್ ಲಂಡನ್ನಲ್ಲಿ ರಫ್ತು ಮತ್ತು ಆಮದು ವ್ಯವಹಾರದ ಜೊತೆಗೆ ದುಬೈನಲ್ಲಿ ಪ್ರಧಾನ ಕಚೇರಿಯನ್ನ, ಮೇನ್ ಆಫೀಸ್ ಅನ್ನ ಹೊಂದಿರುವ ಸಂಸ್ಥೆಯನ್ನ ನಡೆಸ್ತಾ ಇದ್ದ ಮತ್ತು ಸೋನಿಯಾ ಗಾಂಧಿ ಅಲ್ಲಿ ಉದ್ಯೋಗಿ ಆಗಿದ್ರು ಎಂದು ಸ್ವಾಮಿಯವರು ಪ್ರತಿಪಾದಿಸುತ್ತಾರೆ. ಈ ಆರೋಪಕ್ಕೆ ಸ್ವಾಮಿ ಯಾವುದೇ ದೃಢವಾದ ದಾಖಲೆಗಳನ್ನು ಸಾರ್ವಜನಿಕವಾಗಿ ನೀಡಿಲ್ಲವಾದರೂ ಇದು ರಾಜಕೀಯ ವಿರೋಧಿಗಳ ನಡುವೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಈ ರೀತಿಯ ಗಂಭೀರ ಆರೋಪಗಳನ್ನ ಮಾಡುವಾಗ ಸ್ವಾಮಿಯವರು ಬಳಸುವ ಭಾಷೆ ಮತ್ತು ಶೈಲಿಯು ತೀವ್ರ ಟೀಕೆಗೆ ಒಳಗಾಗಿದೆ. ಇವರು ಸೋನಿಯಾ ಗಾಂಧಿಯವರನ್ನು ರಾಕ್ಷಸಿ, ವಿಷಕನ್ಯೆ ಮತ್ತು ನಾಜಿ ಇಟಾಲಿಯನ್ ಎಂದು ಕರೆದಿದ್ದಾರೆ. ಈ ಆರೋಪಗಳು ವಾಟ್ಸಪ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡಿದ್ದು, ಇವುಗಳನ್ನು ಸಾಕ್ಷ್ಯರಹಿತ ಪಿತೂರಿ ಸಿದ್ಧಾಂತಗಳು ಎಂದು ವಿಶ್ಲೇಷಕರು ಪರಿಗಣಿಸುತ್ತಾರೆ. ಇನ್ನು ಸೋನಿಯಾ ಗಾಂಧಿಯವರ ಶಿಕ್ಷಣದ ಬಗ್ಗೆ ಸ್ವಾಮಿಯವರು ಎತ್ತಿರುವ ಪ್ರಶ್ನೆಗಳು ಕಾನೂನುಬದ್ಧವಾಗಿ ಹೆಚ್ಚು ತೂಕವನ್ನ ಹೊಂದಿವೆ. ಸೋನಿಯಾ ಗಾಂಧಿಯವರು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ತಮಗೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಡಿಪ್ಲೊಮೊ ಪದವಿ ಇದೆ ಎಂದು ಇವರು ನಮೂದಿಸಿದ್ದಾರೆ ಎಂಬುದು ಸ್ವಾಮಿಯವರ ಪ್ರಮುಖ ಆಕ್ಷೇಪ. ಸೋನಿಯಾ ಗಾಂಧಿಯವರ ಕುಟುಂಬದ ಹಿನ್ನೆಲೆಯ ಬಗ್ಗೆ ಸ್ವಾಮಿಯವರು ಮಾಡಿರುವ ಆರೋಪಗಳು ರಾಷ್ಟ್ರೀಯತೆಯ ಭಾವನೆಯನ್ನು ಕೆರಳಿಸುವಂತಿವೆ. ಸೋನಿಯಾ ಗಾಂಧಿಯವರ ತಂದೆ ಹಿಟ್ಲರ್ನ ನಾಜಿ ಪಡೆಯ ಬೆಂಬಲಿಗರಾಗಿದ್ರು, ಅಂದ್ರೆ ಮುಸೊಲಿನಿ ಮತ್ತು ಹಿಟ್ಲರ್ನ ನಾಜಿ ಪಡೆಯ ಬೆಂಬಲಿಗರಾಗಿದ್ರು ಎಂಬುದು ಸ್ವಾಮಿಯವರ ಪ್ರಮುಖ ವಾದ. ಸ್ವಾಮಿಯವರ ಪ್ರಕಾರ ಸೋನಿಯಾ ಗಾಂಧಿ ಜನಿಸಿದ್ದು ಲೂಸಿಯಾನ ಎಂಬ ಹಳ್ಳಿಯಲ್ಲಿ. ಲೂಸಿಯಾನ ಗ್ರಾಮವು ನಾಜಿ ಪಕ್ಷದ, ಅಂದ್ರೆ ಹಿಟ್ಲರ್ನ ನಾಜಿ ಪಕ್ಷದ ನೆಟ್ವರ್ಕ್ನ ಕೇಂದ್ರವಾಗಿತ್ತು. ಇವರ ತಂದೆಯ ಹಿನ್ನೆಲೆಯನ್ನ ಮುಚ್ಚಿಡಲು ಇವರ ಜನ್ಮಸ್ಥಳವನ್ನ ಬದಲಿಸಲಾಗಿದೆ ಎಂದು ಇವರು ಆರೋಪಿಸುತ್ತಾರೆ. 1983ರಲ್ಲಿ ಇಟಾಲಿಯನ್ ರಾಯಭಾರ ಕಚೇರಿಯು ಭಾರತಕ್ಕೆ ಸಲ್ಲಿಸಿದ ಜನನ ಪ್ರಮಾಣ ಪತ್ರದಲ್ಲಿ ಇವರ ಹೆಸರು ಆಂಟೋನಿಯಾ ಎಂದಿತ್ತು ಮತ್ತು ಹುಟ್ಟಿದ ವರ್ಷ 1944 ಎಂದಿತ್ತು. ಆದರೆ ನಂತರ ಅದನ್ನು 1946 ಎಂದು ಬದಲಿಸಲಾಗಿದೆ ಎಂಬುದು ಸ್ವಾಮಿಯವರ ವಾದ. ಈ ಹಿನ್ನೆಲೆಯನ್ನ ಬಳಸಿಕೊಂಡು ಸ್ವಾಮಿಯವರು ಸೋನಿಯಾ ಗಾಂಧಿಯವರ ಭಾರತೀಯ ಪೌರತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸವಾಲು ಹಾಕಿದರು. ಇಟಲಿಯಲ್ಲಿ ಒಬ್ಬ ಭಾರತೀಯ ಪೌರ ಅಲ್ಲಿನ ಪ್ರಧಾನಮಂತ್ರಿಯಾಗಲು ಸಾಧ್ಯವಿಲ್ಲದ ಕಾರಣ ಪರಸ್ಪರ ವಿನಿಮಯ ತತ್ವದ ಅಡಿಯಲ್ಲಿ ಸೋನಿಯಾ ಗಾಂಧಿಯವರು ಕೂಡ ಭಾರತದ ಪ್ರಧಾನಿಯಾಗಲು ಕಾನೂನುಬದ್ಧವಾಗಿ ಸಾಧ್ಯವಿಲ್ಲ ಎಂದು ಇವರು ವಾದಿಸಿದರು. 2004ರಲ್ಲಿ ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನ ನಿರಾಕರಿಸಲು ಇದೇ ಕಾನೂನಿನ ಭಯದ ಕಾರಣ ಎಂದು
ಸುಬ್ರಹ್ಮಣ್ಯಂ ಸ್ವಾಮಿಯವರು ಹೇಳಿಕೊಳ್ತಾರೆ. ಇನ್ನು ಸೋನಿಯಾ ಗಾಂಧಿ ಮತ್ತು ಅವರ ಕುಟುಂಬವು ಸೋವಿಯತ್ ಒಕ್ಕೂಟದ ಬೇಹುಗಾರಿಕಾ ಸಂಸ್ಥೆಯಾದ KGBಯೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ರು ಎಂಬುದು ಸ್ವಾಮಿಯವರ ಮತ್ತೊಂದು ಗಂಭೀರ ಆರೋಪ. ಈ ಆರೋಪಗಳಿಗೆ ಇವರು ಕೆಲವು ಪತ್ರಿಕೆಗಳ ವರದಿಗಳನ್ನು ಕೂಡ ಉಲ್ಲೇಖಿಸುತ್ತಾರೆ. ಮಿತ್ರೋಕಿನ್ ಅರ್ಕೈಸ್ ಎಂಬ KGBಯ ಮಾಜಿ ಉದ್ಯೋಗಿ ವಸಿಲಿ ಮಿತ್ರೋಕಿನ್ ಅವರು ರಷ್ಯಾದಿಂದ ತಂದ ರಹಸ್ಯ ದಾಖಲೆಗಳ ಸಂಗ್ರಹವಾಗಿದೆ. ಈ ದಾಖಲೆಗಳ ಪ್ರಕಾರ ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರಿಗೆ ಮತ್ತು ಗಾಂಧಿ ಕುಟುಂಬಕ್ಕೆ KGBಯಿಂದ ಹಣ ಸಂದಾಯವಾಗ್ತಿತ್ತು. ಸ್ವಾಮಿಯವರ ಪ್ರಕಾರ ಸೋನಿಯಾ ಗಾಂಧಿಯವರ ತಂದೆ KGBಗೆ ಇಟಲಿಯಲ್ಲಿ ಸಂಪರ್ಕ ವ್ಯಕ್ತಿಯಾಗಿದ್ರು ಮತ್ತು ಅವರ ಮಗಳು ರಾಜೀವ್ ಗಾಂಧಿಯವರನ್ನ ಮದುವೆಯಾಗುವುದು ಸೋವಿಯತ್ ಒಕ್ಕೂಟಕ್ಕೆ ಭಾರತದ ಪ್ರಧಾನಮಂತ್ರಿಯ ನಿವಾಸದೊಳಗೆ ನೇರ ಪ್ರವೇಶವನ್ನ ಪಡೆಯಲು ಒಂದು ಅವಕಾಶವಾಗಿತ್ತು. 1980ರ ದಶಕದಲ್ಲಿ ಗಾಂಧಿ ಕುಟುಂಬಕ್ಕೆ ರಷ್ಯಾದಿಂದ ವಾಣಿಜ್ಯ ಲಾಭಗಳು ಮತ್ತು ಗುಪ್ತ ನಿಧಿಗಳು ಬಂದಿವೆ ಎಂದು ಸ್ವಾಮಿ ಆರೋಪಿಸುತ್ತಾರೆ. ಇನ್ನು 1991ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಪತ್ರಿಕೆಯು ಒಂದು ಸ್ಫೋಟಕ ವರದಿಯನ್ನ ಪ್ರಕಟಿಸಿತು. ಅದರ ಪ್ರಕಾರ ಸೋನಿಯಾ ಗಾಂಧಿಯವರು ತಮ್ಮ ಮಗ ರಾಹುಲ್ ಗಾಂಧಿಯವರ ಹೆಸರಿನಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ 2.5 ಬಿಲಿಯನ್ ಸ್ವಿಸ್ ಫ್ರಾಂಕ್ ಅಂದ್ರೆ ಸುಮಾರು $2.2 ಬಿಲಿಯನ್ ಹಣವನ್ನ ಹೊಂದಿದ್ದಾರೆ. ಸ್ವಾಮಿಯವರು ಈ ವಿಷಯವನ್ನು ದಶಕಗಳಿಂದ ಪ್ರಸ್ತಾಪಿಸ್ತಾ ಬಂದಿದ್ದಾರೆ. ಗಾಂಧಿ ಕುಟುಂಬವು ಈ ಪತ್ರಿಕೆಯ ವಿರುದ್ಧ ಅಥವಾ ಇದನ್ನು ಉಲ್ಲೇಖಿಸಿದ ಇತರರ ವಿರುದ್ಧ ಮಾನಹಾನಿ ಮೊಕದ್ದಮೆ ಹೂಡಿಲ್ಲದಿರುವುದೇ ಈ ಆರೋಪ ಸತ್ಯ ಎಂಬುದಕ್ಕೆ ಸಾಕ್ಷಿ ಎಂದು ಇವರು ವಾದಿಸುತ್ತಾರೆ. ಸುಬ್ರಹ್ಮಣ್ಯಂ ಸ್ವಾಮಿಯವರ ಅತ್ಯಂತ ಯಶಸ್ವಿ ಕಾನೂನು ಹೋರಾಟವೆಂದರೆ ಅದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ. ಇದು ಕೇವಲ ಸಾರ್ವಜನಿಕ ಭಾಷಣಕ್ಕೆ ಸೀಮಿತವಾಗದೆ ನ್ಯಾಯಾಲಯದ ಕಟಕಟೆಯವರೆಗೆ ಗಾಂಧಿ ಕುಟುಂಬವನ್ನು ಎಳೆದು ತಂದಿದೆ. 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಆರಂಭಿಸಿದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯು ಆರ್ಥಿಕ ಸಂಕಷ್ಟದ ಕಾರಣ 2008ರಲ್ಲಿ ಮುಚ್ಚಿಸಲ್ಪಟ್ಟಿತು. ಈ ವೇಳೆಗೆ ಪತ್ರಿಕೆಯನ್ನು ನಡೆಸುತ್ತಿದ್ದ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಸಂಸ್ಥೆಯು ಕಾಂಗ್ರೆಸ್ ಪಕ್ಷಕ್ಕೆ 90 ಕೋಟಿ ರೂಪಾಯಿ ಸಾಲವನ್ನು ಬಾಕಿ ಇರಿಸಿಕೊಂಡಿತ್ತು. 2010ರಲ್ಲಿ ಯಂಗ್ ಇಂಡಿಯನ್ ಎಂಬ ಖಾಸಗಿ ಕಂಪನಿಯನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ 76% ಪಾಲನ್ನ ಹೊಂದಿದ್ರು. ಕಾಂಗ್ರೆಸ್ ಪಕ್ಷವು ತಾವು AJLಗೆ ನೀಡಿದ್ದ 90 ಕೋಟಿ ಸಾಲವನ್ನು ಕೇವಲ 50 ಲಕ್ಷ ರೂಪಾಯಿಗಳಿಗೆ ಯಂಗ್ ಇಂಡಿಯನ್ ಕಂಪನಿಗೆ ವರ್ಗಾಯಿಸಿತು. ಇದರ ಪರಿಣಾಮವಾಗಿ ಯಂಗ್ ಇಂಡಿಯನ್ ಕಂಪನಿಯು AJLನ ಸಂಪೂರ್ಣ ಆಸ್ತಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ತು. ದೆಹಲಿ, ಮುಂಬೈ ಮತ್ತು ಲಕ್ನೋನಂತಹ ಮುಂತಾದ ಮುಖ್ಯ ನಗರಗಳಲ್ಲಿರುವ ಈ ಆಸ್ತಿಗಳ ಒಟ್ಟು ಮೌಲ್ಯ ಸುಮಾರು 2,000 ಕೋಟಿಗೂ ಹೆಚ್ಚಿದೆ ಎಂದು ಸ್ವಾಮಿ ಆರೋಪಿಸಿದರು. ಇನ್ನು ಬ್ರಿಟನ್ನಲ್ಲಿ ಸೋನಿಯಾ ಗಾಂಧಿ ವೇಶ್ಯೆಯಾಗಿದ್ರು ಎಂಬಂತಹ ಗಂಭೀರ ಮತ್ತು ಕೀಳುಮಟ್ಟದ ಆರೋಪಗಳಿಗೆ ಸೋನಿಯಾ ಗಾಂಧಿಯವರಾಗಲಿ ಅಥವಾ ಕಾಂಗ್ರೆಸ್ ಪಕ್ಷವಾಗಲಿ ತೀವ್ರವಾದ ಕಾನೂನು ಕ್ರಮ ಕೈಗೊಳ್ಳದಿರುವುದು ಹಲವರಲ್ಲಿ ಆಶ್ಚರ್ಯವನ್ನ ಮೂಡಿಸಿದೆ. ಇದರ ಹಿಂದೆ ಹಲವು ಕಾನೂನು ಮತ್ತು ರಾಜಕೀಯ ಕಾರಣಗಳಿವೆ ಎಂದು ವಿಶ್ಲೇಷಿಸಲಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್